ಜೈ ಶ್ರೀರಾಮ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಇಂಡಿ ವ್ಲಾಗ್ಸ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಕಾರಣಗಳಿಂದ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸ್ವಲ್ಪ ಇಶ್ಯೂಯಿಂದ ನಾನು ವ್ಲಾಗ್ ಮಾಡೋಣ ನಿಲ್ಲಿಸಿದ್ದೆ. ಸೊ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಈ ವ್ಲಾಗ್ ಮಾಡ್ತಾ ಇರೋದು. ಇವತ್ತಿನ ವ್ಲಾಗ್ ಇಶ್ಯೂ ಏನಪ್ಪ ಅಂದರೆ, ನಮ್ಮ ದೊಡ್ಡಮ್ಮ ಮನೆ ಶಿವಗಂಗೆ ಹತ್ರ ಕೊರಟಗೆರೆ ಅಂತ, ಅಲ್ಲಿ ಶ್ರೀ ಕೆಂಪಮ್ಮ ದೇವಿ ಜಾತ್ರೆ ನಡೀತಿತ್ತು. ಸೊ ಅದಕ್ಕೆ ನಾವು ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿದ್ವಿ. ಜಾತ್ರೆ ಹೆಂಗಾಯಿತು, ಜಾತ್ರೆಯಲ್ಲಿ ಏನೇನು ನೋಡಿದ್ವಿ ಅಂತ ಎಲ್ಲ ಈ ವ್ಲಾಗಲ್ಲಿ ತೋರಿಸ್ತೀನಿ, ಬನ್ನಿ ನೋಡೋಣ. ಜಾತ್ರೆ ನಡೆದಿದ್ದು ಹೋದ್ವಾರ ಶುಕ್ರವಾರ ಶನಿವಾರ ಹಬ್ಬ ಇದ್ದಿದ್ದು. ಶುಕ್ರವಾರ ರಾತ್ರಿ ಕೆಂಡೋತ್ಸವ ಇತ್ತು. ಸೊ ಅದನ್ನ ನೋಡೋಣ ಅಂತ ಹೇಳ್ಬಿಟ್ಟು ನಾವು ದೇವಸ್ಥಾನ ಹತ್ರ ಬಂದ್ವಿ. ಸೊ ಇದೇ ನೋಡಿ, ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿ ದೇವಸ್ಥಾನ. ಸೊ ಇಲ್ಲಿ ಕೊಂಡ ಇದೆ. ಇವತ್ತು ಕೊಂಡ ನೋಡೋಕ್ಕೆ ಅಂತ ಬಂದಿರೋದು. ನಾವು ದೇವಸ್ಥಾನ ಹತ್ರ ಹೋಗೋ ಅಷ್ಟರಲ್ಲಿ ದೇವ್ರನ್ನೆಲ್ಲ ಅಲಂಕಾರ ಮಾಡ್ಕೊಂಡು ಉತ್ಸವ ಮೂರ್ತಿಗಳನ್ನ ಆಚೆ ತೊಗೊಂಬಂದಿದ್ರು. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಕೆಂಡ ಸ್ಟಾರ್ಟ್ ಆಗ್ತಿತ್ತು. ಸೊ ಇದೇ ನೋಡಿ ದೇವರು ಕೆಂಪಮ್ಮ ಮತ್ತು ಜಾಜಿರಮ್ಮ ಅಂತ ಹೇಳ್ಬಿಟ್ಟು ಇದೇ ಜಾತ್ರೆ ನಡೀತಾ ಇರೋದು ಜಾಗ. ಜಾತ್ರೆ ಅಂತೂ ನೆಕ್ಸ್ಟ್ ಲೆವೆಲಲ್ಲಿತ್ತು. ಬೇರೆ ಬೇರೆ ಕಲಾವಿದರನ್ನೆಲ್ಲ ಕರೆಸಿದ್ರು. ನವಿಲ್ ಕುಣಿತ ಅಂತೆ, ಬೇರೆ ವೀರಗಾಸೆ ಅವರೆಲ್ಲ ಬಂದಿದ್ದರು. ಇದೇ ನೋಡಿ ಕೆಂಡೋತ್ಸವಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಬೆಂಕಿ ಇನ್ನೂ ಉರಿತಾ ಇದೆ. ಇದೆಲ್ಲ ಬೆಂಕಿ ಎಲ್ಲ ಆರೋಗ್ಯ ಅದು ಕೆಂಡ ಆದಮೇಲೆ ದೇವರು ಮತ್ತು ಬಂದಿರೋ ಅರ್ಕೆ ಮಾಡ್ಕೊಂಡಿರೋ ಭಕ್ತಾದಿಗಳೆಲ್ಲ ಕೆಂಡ ತುಳಿತಾರೆ. ನೋಡಿ ಬೆಂಕಿ ಎಲ್ಲ ಆರಿಸಿ ಕೆಂಡನ ಹರಡಿ ರೆಡಿ ಮಾಡ್ತಾ ಇದ್ದಾರೆ. ಅದು ಫುಲ್ಲು ಹರಡ್ಕೊಬೇಕಾದ ಗುಂಡಿ ಏನಿದೆ ಅಲ್ಲೆಲ್ಲ. ಅಷ್ಟರಲ್ಲಿ ದೇವ್ರನ್ನ ಉತ್ಸವನ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ಬರ್ತಾಯಿದ್ರು. ತಲೆ ಮ್ಯಾಲೆ ಕಿರೀಟ, ಕಣ್ಣಲ್ಲಿ ಮಿಂಚು, ಮಹಾರಾಣಿಗತ್ತು ನೋಡು. ಕತ್ತಿಯ ತೆಗೆದು ಸಿಡಿದೆದ್ದು ನಿಂತರೆ ದುಷ್ಟರ ಸಂಹಾರ. ವರವಾಗಿ ಬಂದವಳು, ಊರಿಗೆ ಶ್ರೀರಕ್ಷೆಯಾದವಳು. ಇವರೇ ನೋಡಿ ಶ್ರೀ ಆದಿಶಕ್ತಿ ಕೆಂಪಮ್ಮ ತಾಯಿ. ಸೊ ಇವರು ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಬರೋಷ್ಟರಲ್ಲಿ ಸುತ್ತಮುತ್ತ ಇರೋ ಭಕ್ತರು ಮತ್ತು ಒಕ್ಕಲಾಗಿರೋರೆಲ್ಲ ಅಮ್ಮಂಗೆ ಹೂವಿನ ಆರತಿ ತೊಗೊಂಡ್ಬಂದಿರ್ತಾರೆ. ಇಲ್ಲಿಂದನೇ ಹಬ್ಬ ಸ್ಟಾರ್ಟ್ ಆಗೋದು. ಹೂವಿನ ಆರತಿ ದೇವರಿಗೆ ಅರ್ಪಣೆ. ಮತ್ತು ನೆಕ್ಸ್ಟ್ ದಿನ ಏನಿದ್ರು ನಾನ್ ವೆಜ್ ಮಾಡ್ತಾರೆ. ಅವರು ಮನೆಗಳಲ್ಲಿ ಮರಿನೋ ಇಲ್ಲ ಕೋಳಿನೋ ಅವ್ರ ಶಕ್ತಿ ಅನುಸಾರ ಏನಿರುತ್ತೋ ಅದನ್ನು ತಾಯಿಗೆ ಅರ್ಪಿಸಿ ನೆಕ್ಸ್ಟ್ ದಿವಸಕ್ಕೆ ಮಟನ್ ಊಟ ಮಾಡ್ತಾರೆ.
ಸೊ ಅಮ್ಮ ಮೆರವಣಿಗೆ ಮುಗಿಸ್ಕೊಂಡು ಊರೆಲ್ಲ ಸುತ್ಕೊಂಡು ಬರೋ ಅಷ್ಟರಲ್ಲಿ ಕೊಂಡ ಆಯೋಕ್ಕೆಲ್ಲ ರೆಡಿ ಆಗ್ತಾಯಿದ್ರು. ಇವ್ರು ನೋಡಿ ಚೌಡಿಕೆಯವರು ಅಂತ, ಇವರು ಅಮ್ಮನ್ನ ಹೊಗಳಿ ಹಾಡೋಕ್ಕೆ ಅಂತ ಕರೆಸಿರ್ತಾರೆ. ಇವರು ಅಮ್ಮನ ಹೊಗಳಿ ಹಾಡಿ ಅಮ್ಮನ ಮೈ ದುಂಬಿಸಿ ಮೆರವಣಿಗೆ ಕರ್ಕೊಂಬರ್ತಾರೆ. ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ. ಆನಂದವಾಗಿ ಬಾರಿ, ಸಂತೋಷವಾಗಿ ಬಾರಿ. ಅವಳು ಜಗ್ಗಾಡ 6 ಕೋಟಿ ದೇವಾನ ದೇವತೆಗಳನ್ನ ಮನದಲ್ಲಿ ಕಟ್ಕೊಂಡು ನ್ಯಾಯ ಕೊಟ್ಟಿದ್ದಾಳಂತೆ ತಾಯಿ ಅಪ್ಪನ ಕನಗರ್ತಿ. ಆ ಕೆಂಪಮ್ಮನ ಅತ್ತ ಇದು ತಿರ್ಕೊಂಡು ಸುತ್ತಮುತ್ತ ವಾಲ್ಕೊಂಡು ಇವತ್ತಿನ ಯಾವ ಪ್ರಕಾರಕ್ಕೆ ಬರ್ತಾನೆ ಅಂದ್ರೆ ಸುತ್ತಮುತ್ತ ತಿರುಗುತ್ತಾಳೆ ರಂಕುಮಾಯಿ, ಅತ್ತ ಇತ್ತ ವಾಲುತ್ತಾಳೆ ರಂಕುಮಾಯಿ, ಸುತ್ತಮುತ್ತ ತಿರುಗುತ್ತಾಳೆ ರಂಕುಮಾಯಿ, ಅತ್ತ ಇತ್ತ ವಾಲುತ್ತಾಳೆ ರಂಕುಮಾಯಿ. ಹಾದೇಯಾಗನ ಪರಸೆ ನೋಡುವಾರೆ ತಾವೀರೊಳಗೆ ಕೂತ್ಕೊಂಡಾಡುತ್ತಾಳೆ, ಸುತ್ತಮುತ್ತ ತಿರುಗುತ್ತಾಳೆ ರಂಕುಮಾಯಿ, ಅತ್ತ ಇತ್ತ ವಾಲುತ್ತಾಳೆ ರಂಕುಮಾಯಿ. ಆಗೋದೇ ಉಂಟೇಲಕ್ಕೆ ರಂಕುಮಾಯಿ, ತಾವೂರಾದೊಳಗೇನೋ ರಂಕುಮಾಯಿ, ಸುತ್ತಮುತ್ತ ತಿರುಗುತ್ತಾಳೆ ರಂಕುಮಾಯಿ, ಅತ್ತ ಇತ್ತ ವಾಲುತ್ತಾಳೆ ರಂಕುಮಾಯಿ, ಸುತ್ತಮುತ್ತ. ಚೌಡ್ಕೆ ಅವರು ಅಮ್ಮನ ಹಾಡಿ ಹೋಗ್ಲಿದ್ದೆಲ್ಲ ಆದಮೇಲೆ ನಾವು ಅವಾಗಲಿಂದ ವೆಯ್ಟ್ ಮಾಡ್ತಿದ್ದ ಮೂಮೆಂಟ್ ಬಂದೇ ಬಿಡ್ತು. ಅಂದರೆ ಕೊಂಡೋತ್ಸವ ಮಾಡೋದು. ಮೊದಲು ಯಾರು ಹೂವಿನ ಆರತಿ ಹೊತ್ಕೊಂಡ್ಬಂದಿರ್ತಾರೋ ಅವರೆಲ್ಲ ಕೊಂಡ ಹಾಯ್ತಾರೆ. ಲಾಸ್ಟಲ್ಲಿ ದೇವ್ರು ಕರ್ಕೊಂಬಂದು ಕೊಂಡ ಹಾಯಿಸ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಸೊ ಇದು ಆಗೋಷ್ಟು ಆಲ್ರೆಡಿ ನಾವು ಶುಕ್ರವಾರ ನೈಟ್ ಬಂದಿದ್ದು ನೋಡೋಕ್ಕೆ. ಇದು ಬೆಳಗಿನ ಜಾವ 7-8 ಗಂಟೆ ಆಗೋಗಿತ್ತು ಆಲ್ರೆಡಿ. ನಾವು ಕೊಂಡೋತ್ಸವ ಎಲ್ಲ ಮುಗಿಸ್ಕೊಂಡು ನೋಡ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ 8:30-9 ಗಂಟೆ ಆಗೋಗಿತ್ತು. ಸೊ ನಾವು ಕೆಂಡ ನೋಡ್ಕೊಂಡು ಮಲಗಿದ್ದು ಮತ್ತೆ ಸಂಜೆಗೆ ದೇವಸ್ಥಾನಕ್ಕೆ ಪೂಜೆಗೆ ಬಂದ್ವಿ. ಸೊ ಕೆಂಡೋತ್ಸವ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಅಲ್ಲೇ ಒಂದು ಹತ್ರದಲ್ಲಿ ಕೆರೆ ಇದೆ, ದೇವ್ರ ಕೆರೆ ಅಂತ. ಒಳ್ಳೆ ಲೇಕ್ ವ್ಯೂ ಅಲ್ಲಿ. ದೇವ್ರ ಕೆರೆ ನೋಡ್ಕೊಂಡು ಮನೆಗೆ ಹೋಗಿ ಮಲ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸೊ ಬೆಳಗಿನ ಜಾವವರೆಗೂ ಕೆಂಡ ನೋಡ್ಕೊಂಡು ನಮಗೂ ಸುಸ್ತಾಗಿತ್ತು. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ ಪೂಜೆಗೆ ಅಂತ ಹೇಳ್ಬಿಟ್ಟು. ಫ್ಯಾಮಿಲಿ ಕರ್ಕೊಂಡು ಅಮ್ಮ ಅಪ್ಪ
ಅಕ್ಕ ತಂಗಿ ಅವ್ರನ್ನೆಲ್ಲ ಕರ್ಕೊಂಡು ಜಾತ್ರೆ ನೋಡೋಣ ಅಂತ ಬಂದ್ವಿ. ಜಾತ್ರೆ ಅಂತೂ ಮಸ್ತ್ ಲೆವೆಲ್ ಆಗಿತ್ತು. ಅಮ್ಮಂಗೆ ಅಲಂಕಾರ ಅಂತೂ ಸೂಪರಾಗಿ ಮಾಡಿದರು. ಅಮ್ಮನ ಅಲಂಕಾರ ಎಲ್ಲ ನೋಡ್ಕೊಂಡು ಮತ್ತು ಜಾತ್ರೆಯಲ್ಲಿ ಅಕ್ಕಂದಿರಿಗೆ ಅಮ್ಮಂದಿರಿಗೆ ದೊಡ್ಡಮ್ಮ ಅವ್ರಿಗೆಲ್ಲ ಬಳೆ ಎಲ್ಲ ತೊಗೊಂಡ್ರು. ಅದನ್ನೆಲ್ಲ ತೊಗೊಂಡು ಕೊಡಿಸ್ಕೊಂಡು ಅವ್ರನ್ನ ಮತ್ತೆ ವಾಪಸ್ಸು ಮನೆಗೆ ಕರ್ಕೊಂಡೋದ್ರು. ಜಾತ್ರೆ ಎಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಹೋದ್ವಿ. ಅಮ್ಮ ಅಪ್ಪ ಅವ್ರನ್ನೆಲ್ಲ ಮನೆಗೆ ಬಿಟ್ಟು ಬಂದ್ಬಿಟ್ಟು ಮತ್ತೆ ರಾತ್ರಿ ಅಮ್ಮಂಗೆ ತೇರಿತ್ತು. ತೇರು ನೋಡೋಣ ಅಂತೇಳ್ಬಿಟ್ಟು ನಾನು ನನ್ನ ಕಸಿನ್ಸ್ ಎಲ್ಲ ಮತ್ತೆ ಬಂದ್ವಿ. ತೇರು ಮಾತ್ರ ಸೂಪರಾಗಿ ರೆಡಿ ಮಾಡಿದರು. ಒಳ್ಳೆ ಅಲಂಕಾರ ಸಕ್ಕತ್ತಾಗಿತ್ತು. ಮತ್ತು ತೇರೆಲ್ಲ ಮುಗಿಸಾದ್ಮೇಲೆ ಅಷ್ಟೇ, ಜಾತ್ರೆ ಮುಗೀತು. ನಾವೆಲ್ಲ ನಮ್ಮ ಮನೆಗೆ ಬಂದ್ವಿ ಅಷ್ಟೇ. ಶ್ರೀ ಆದಿಶಕ್ತಿ ಕೆಂಪಮ್ಮ ಮತ್ತು ಜಾಜಿರಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಜೈ ಶ್ರೀರಾಮ್. 2000 years later. ಏನೋ ಒಬ್ರು ಹೇಳ್ತಾರೆ. ಡಿಸ್ಕಲೆಕ್ಟರ್ ನಾನೇನು ದೇವದಾಸನಲ್ಲ, ನನ್ನಂತ ಪ್ರೇಮಿ ಯಾರು ಇಲ್ಲ. ಸಾರಾಯಿ ಶೀರ್ಷೆಯಲ್ಲಿ ನನ್ನದೇ ಕಾಡು. Pode, pode. Pode, pode.